ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತೇಳಿ ಅನ್ಕೊಂತೀನಿ. ಹಾಗೆ ಎಲ್ಲರೂ ಕೂಡ ಸೂಪರ್ ಆಗಿರಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಾನು ನಿಮ್ಗೆಲ್ರಿಗೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಏನಂತಂದ್ರೆ ನಮ್ಮ ಕಾಡಲ್ಲಿ ಯಾವ್ಯಾವ ಮಸಾಲೆ ಪದಾರ್ಥಗಳು ಸಿಗತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ನಾನು ಇವತ್ತು ಏನೇನು ಸಿಗತ್ತೆ ನಮ್ಮ ಮಸಾಲೆ ಪದಾರ್ಥ ಅಂದ್ರೆ ನಮ್ಮ ಬ್ಯಾಂಡ್ದಲ್ಲೇ ಒಂದು ಸ್ವಲ್ಪ ಹತ್ರದಲ್ಲಿರುವಂಥ ಕಾಡಲ್ಲಿ ಇವತ್ತು ಹೋಗಿ ನಮ್ಮ ಮಸಾಲೆ ಪದಾರ್ಥ ಬೇಕಲ್ಲ, ಇವು ಬೇಸಿಗೆಗಾಲ ಬಿದ್ದಿರೋದ್ರಿಂದ ಬೇಸಿಗೆಗಾಲದಲ್ಲಿ ಎಲ್ಲಾನು ಮಸಾಲೆ ಪದಾರ್ಥನ ತಕೊಂಡ್ ಬರುವ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಏನೆಲ್ಲ ಸಿಗತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ನಾವು ಮನೆಯಲ್ಲೇ ಬೆಳೆಸ್ಕೊಂತೀವಿ, ಇನ್ನು ಕೆಲವಷ್ಟನ್ನ ನಾವು ಅಂಗಡಿಗೆ ಹೋಗಿ ತಕೊಂಡ್ ಬರ್ತೀವಿ. ಇನ್ನು ನಮ್ಮ ಅಕ್ಕಪಕ್ಕದಲ್ಲಿ ಕಾಡಲ್ಲಿ ಸಿಗುವಂತ ಮಸಾಲೆ ಪದಾರ್ಥನ ನಮ್ಮ ಬೇಸಿಗೆಗಾಲದಲ್ಲಿ ನಮ್ಗೆ ಮನೆಗೆ ಯೂಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನಾವು ತಂದು ಇಟ್ಕೊಂತೀವಿ. ಕೆಲವೊಂದು ವಸ್ತುನ ಒಂದೊಂದು ವರ್ಷ ನಮ್ಗೆ ತರಕ್ ಹೋಗಿ ಟೈಮ್ ಸಿಗುದಿಲ್ಲ, ಅವಾಗೆಲ್ಲ ನಾವು ಮತ್ತೆ ಶಾಪಿಗೆ ಹೋಗಿ ತಕೊಂಡ್ ಬರ್ಬೇಕಾಗತ್ತೆ. ಈ ಕೆಲವೊಂದು ಸತಿ ನಾವು ತಂದು ಇಟ್ಕೊಂತೀವಿ, ಯಾರೋ ನಮ್ಮ ಮನೆಗೆ ನೆಂಟರೆಲ್ಲ ಬಂದಾಗ ತಮಗೂ ಬೇಕು ಅಂತ ಹೇಳಿ ತಗೊಂಡು ಹೋಗಿರ್ತಾರೆ. ಅವಾಗಲೂ ಕೂಡ ನಮ್ಮ ಮನೇಲಿ ಖರ್ಚಾಗಿರುತ್ತೆ. ಅವಾಗಲೂ ಕೂಡ ನಾವು ಮತ್ತೆ ಶಾಪಿಗೆ ಹೋಗಿ ತಗೊಂಡು ಇಟ್ಕೊಂತೀವಿ. ಯಾಕಂದ್ರೆ ತುಂಬಾ ಜಾಸ್ತಿನ ನಾವು ಮಸಾಲೆ ಪದಾರ್ಥನ ಶೇಖರಣೆ ಮಾಡಿ ಇಟ್ಕೊಳ್ಳೋದಿಲ್ಲ. ನಮ್ಮ ಬ್ಯಾಣದೊಳಗೆ ಒಂದು ರಾಮಪತ್ರೆ ಮರ ಇದೆ, ಅದನ್ನ ಕೊಯ್ಯಕ್ ಹೋಗುವ ಅಂತ ಹೇಳಿ ಹೋಗ್ತಾ ಇದೀವಿ. ನಮ್ಮ ಮನೇಲಿ ನಮ್ಮ ಅಣ್ಣ ಬಂದಿದ್ದಂಗೆ, ಯಾಕಂದ್ರೆ ಆ ರಾಮಪತ್ರೆ ಮರ ತುಂಬಾ ದೊಡ್ಡದಾಗಿರೋದ್ರಿಂದ ಕೆಳಗಡೆ ಕೈಗೇನು ಸಿಗುದಿಲ್ಲ. ಯಾಕಂದ್ರೆ ಮರ ಹತ್ತೆ ಕೊಯ್ಬೇಕು. ಅದಕ್ಕೆ ಅಣ್ಣನ ಕೊಯ್ದು ಕೊಡ್ತೀನಿ ಅಂತ ಕೇಳಿದಾಗ ನಮ್ಮ ಅಣ್ಣನ ಕರ್ಕೊಂಡು ನಾನು ಅಮ್ಮ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ರಾಮಪತ್ರೆ ಹೇಗಿರುತ್ತೆ ಮತ್ತೆ ಯಾವ್ದೆಲ್ಲ ಮಸಾಲೆ ಪದಾರ್ಥಗಳನ್ನ ನಾನು ತಗೊಂಡು ಬರ್ತೀನಿ ಅಂತ ಹೇಳಿ ಫುಲ್ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇರೋದೇ, ಇಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ, ಅದೇ ಮರ ರಾಮಪತ್ರೆ ಮರ. ನೋಡ್ಬಹುದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಈ ಮರನ ಹತ್ತಿನ ರಾಮಪತ್ರೆನ ಕೊಯ್ಬೇಕು ಇವಾಗ. ನಮ್ಮಣ್ಣ ಹತ್ತುತ್ತಾ ಇದ್ದಾನೆ ಮರನ. ತುಂಬಾ ದೊಡ್ಡದಾಗಿದೆ ಮತ್ತೆ ತುಂಬಾ ಹೈಟ್ ಆಗಿದೆ. ಸೊ ಹತ್ತಕ್ ತುಂಬಾ ಕಷ್ಟ ಆಗ್ತಾ ಇದೆ. ಏನೇನೋ ಏನು ತಕೊಂಡ್ ಬಂದಿಲ್ಲ, ಹಾಗೆ ಹತ್ತುತ್ತಾ ಇದ್ದಾನೆ. ತುಂಬಾ ದೊಡ್ಡದಾಗಿದೆ ಮರನು ಕೂಡ. ಈ ರಾಮಪತ್ರೆ ಮರನ ದೊಡ್ಡ ಮರಕ್ಕೆ ಮಾತ್ರ ಬರುತ್ತೆ, ಚಿಕ್ಕ ಚಿಕ್ಕ ಗಿಡಗಳಿಗೆಲ್ಲ ರಾಮಪತ್ರೆ ಹಿಡಿಯುವುದಿಲ್ಲ. ಸೊ ತೆಗಿಯಕ್ ತುಂಬಾ ಕಷ್ಟ ಆಗತ್ತೆ, ಯಾಕಂದ್ರೆ ಇಷ್ಟು ದೊಡ್ಡ ಮರ ಎಲ್ಲ ಹತ್ತಿ ತೆಗಿಯಕ್ಕೆ ತುಂಬಾ ಕಷ್ಟ ಆಗತ್ತೆ. ಮರ ಹತ್ತಿದ ಮೇಲೂ ಕೂಡ ಕೈಗೆ ಯಾವ್ದು ಸಿಗುತ್ತಿಲ್ಲ, ಯಾಕಂದ್ರೆ ಅಷ್ಟು ಉದ್ದ ಉದ್ದ ಟೊಂಗೆಗಳಿರುತ್ತೆ. ಆ ಟೊಂಗೆಗಳಿಗೆ ರಾಮಪತ್ರೆ ಹಿಡಿಯುವುದು. ಮರಕ್ಕೆ ಹೇಗೆ ರಾಮಪತ್ರೆ ಹಿಡಿಯುತ್ತೆ ಅಥವಾ ಯಾವ ತರ ಟೊಂಗೆಗಳಿಗೆ ರಾಮಪತ್ರೆ ಬರುತ್ತೆ ಅಂತ ಹೇಳಿ ತೋರ್ಸಕ್ಕೆ ಮರ ತುಂಬಾ ಹೈಟ್ ಇರೋದ್ರಿಂದ ಅದನ್ನ ತೋರ್ಸಕ್ ಆಗೋದಿಲ್ಲ. ಇಲ್ಲಿ ನಾಯಿನೂ ನಮ್ ಜೊತೆ ಬಂದಿರೋದ್ರಿಂದ ನಾಯಿಗಳ ಆಟನೂ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇಲ್ಲಿ ಅಣ್ಣ ಮರದ ಮೇಲೆ ಹತ್ತಿ ರಾಮಪತ್ರೆ ಕೊಯ್ತಾ ಇದ್ದಿದ್ದಾಗಿತ್ತು. ಮರದ ಕೆಳಗಡೆ ನಾವು ಸುಮ್ನೆ ಕುತ್ಕೊಳ್ಳೋದು ಅಂತ ಹೇಳಿ ಏನೇನೆಲ್ಲ ನಂಗೆ ಮಸಾಲೆ ಪದಾರ್ಥ ಸಿಗತ್ತೆ ಅಂತ ಹೇಳಿ ಹುಡುಕ್ತಾ ಇದ್ದಿದ್ದಾಗಿತ್ತು. ಮರದ ಕೆಳಗಡೆ ಕರಿಬೇವಿನ ಸೊಪ್ಪು ಇತ್ತಾಗಿತ್ತು, ತುಂಬಾ ಎಳೆದಾಗಿರೋದು. ಈ ಬೇಸಿಗೆಗಾಲದಲ್ಲಿ ಇಷ್ಟೆಲ್ಲ ಎಳೆದಾಗಿರೋದು ಕರಿಬೇವಿನ ಸೊಪ್ಪು ಸಿಗೋದು ತುಂಬಾ ಕಡಿಮೆ, ಯಾಕಂದ್ರೆ ಸ್ವಲ್ಪ ಬೆಳೆದಿರೋದನ್ನ ಸಿಗತ್ತೆ, ಈ ತರ ಎಳೆದಾಗಿರೋದು ಸಿಗುದಿಲ್ಲ. ಹಾಗೆ ಸ್ವಲ್ಪ ನಾಲ್ಕು ಕೊಯ್ದು ಅದನ್ನ ಒಣಸಿಟ್ರು ಕೂಡ ಚೆನ್ನಾಗ್ ಆಗತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ನಾಲ್ಕನ್ನ ತಕ್ಕೊಂಡೆ. ಇಲ್ಲಾಂದ್ರೆ ನೆಕ್ಸ್ಟ್ ರಾಮಪತ್ರೆ ಬಿದ್ದು ಸ್ವಲ್ಪ ಅದ್ರ ಮೇಲೆ ಅದು ಬಿಟ್ರೆ ಅಪಚ್ಯಾಗಿ ಹೋಗುತ್ತೆ ಅಂತ ಹೇಳಿ ಹಾಗೆ 4 ಕೊಯ್ಕೊಂಡೆ. ಮತ್ತೆ ಏನೇನ್ ಸಿಗತ್ತೆ ಅಂತ ಹೇಳಿ ಹೀಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ನಾಗಿತ್ತು. ಸೊ ಇಲ್ಲೇ ಪಕ್ಕದಲ್ಲಿ ನನಗೆ ದಾಲ್ಚಿನ್ನಿ ಮರ ಕಾಣಿಸ್ತು. ನಿಮ್ಗೆ ಗೊತ್ತಾಗಿರ್ಬೋದು, ದಾಲ್ಚಿನ್ನಿ ಮರ ಅಂತಂದ್ರೆ ಚಕ್ಕೆನ ಯೂಸ್ ಮಾಡ್ತಾರಲ್ಲ, ಅದ್ರದ್ದು ಮರ. ಅದ್ರದ್ದು ಎಲೆನೂ ಕೂಡ ಯೂಸ್ ಮಾಡ್ತಾರೆ ತುಂಬದಕ್ಕೆ. ಯಾಕಂದ್ರೆ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಇದ್ರದ್ದು ಎಲೆನ ತುಂಬಾ ಜನ ಯೂಸ್ ಮಾಡ್ತಾರೆ, ತುಂಬಾ ಜನ ಗೊತ್ತಿಲ್ಲದೆ ಇರ್ಬೋದು. ಮತ್ತೆ ಇದ್ರದ್ದು ಎಲೆನೂ ಕೂಡ ಮಸಾಲೆ ಪದಾರ್ಥ ಆಗಿ ಯೂಸ್ ಮಾಡ್ತಾರೆ. ಈ ಮರಗಳಲ್ಲಿ 2 ತರ ವಿಧಾನ ನಾನು ನೋಡಿದ್ದೀನಿ. ಯಾಕೆಂದ್ರೆ ಒಂದೊಂದು ಮರದ್ದು ತುಂಬಾ ದೊಡ್ಡ ಎಲೆ ಆಗಿರುತ್ತೆ, ಇದು ತುಂಬಾ ದೊಡ್ಡ ಎಲೆ ಮರ ಇದು. ಮತ್ತೊಂದು ಚಿಕ್ಕ ಚಿಕ್ಕ ಎಲೆಗಳು, ಆದ್ರೂ ಚಿಕ್ಕ ಚಿಕ್ಕ ಎಲೆಗಳಿಗೆ ತುಂಬಾ ಸ್ಮೆಲ್ ಬರುತ್ತೆ. ಈ ದೊಡ್ಡ ಎಲೆಗಳಿಗೆ ಅಷ್ಟೊಂದೆಲ್ಲ ಸ್ಮೆಲ್ ಬರೋದಿಲ್ಲ, ಯಾಕಂದ್ರೆ ಅದ್ರ ಫ್ಲೇವರ್ ಅಷ್ಟೊಂದು ಬರೋದಿಲ್ಲ. ಚಿಕ್ಕ ಎಲೆಗಳಿಗೆ ಅದ್ರ ಫ್ಲೇವರ್ ತುಂಬಾ ಜಾಸ್ತಿ ಇರುತ್ತೆ. ಎಲ್ಲಾ ಮರನೂ ಒಂದೇ ತರ ಇರೋದಿಲ್ಲ. ನಾನು ನೋಡಿರೋ ಪ್ರಕಾರ 2 ತರ ಮರ ಇರ್ಬೋದು ಅಂತ ಹೇಳಿ, ಮತ್ತೆ ವೆರೈಟೀಸ್ ಇರ್ಬೋದು, ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಊರಲ್ಲಿ ಅಥವಾ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ದಾಲ್ಚಿನ್ನಿ ಮರಗಳು ಇರೋದ್ರಿಂದ ಒಂದ್ ಸ್ವಲ್ಪ ಅದ್ರ ಬಗ್ಗೆ ನೋಡಿದ್ದೀನಿ. ಯಾಕಂದ್ರೆ ಎಲ್ಲಾ ಮರದ್ದು ಒಂದೇ ತರ ಎಲೆ ಇರೋದಿಲ್ಲ, ಒಂದೊಂದು ಮರದ್ದು ದೊಡ್ಡ ಎಲೆ, ಇನ್ನೊಂದು ಸ್ವಲ್ಪದ್ದು ಚಿಕ್ಕ ಎಲೆ ಇರುತ್ತೆ. ಚಿಕ್ಕ ಎಲೆದು ತುಂಬಾ ಸ್ಮೆಲ್ ಬರುತ್ತೆ. ಸೊ ನನಗೆ ಒಂದ್ 4 ಕೆಳಗಡೆ ಬಿದ್ದಿರೋದನ್ನ ಹಾಕೊಂಡ್ ಬಂದೆ, ಯಾಕಂದ್ರೆ ಈಗ ಬೇಸಿಗೆಗಾಲದಲ್ಲಿ ಎಲೆ ಉದುರುತ್ತಲ್ವಾ ಅಂತ ಹೇಳಿ ಕೆಳಗಡೆ ಬಿದ್ದಿರೋದನ್ನ 4 ಹಾಕೊಂಡ್ ಬಂದೆ ನಾನು. ಸೊ ಅಲ್ಲೇ ಪಕ್ಕದಲ್ಲಿ ಇತ್ತು ಚಿಕ್ಕ ಎಲೆನೂ ಕೂಡ. ಇಲ್ಲಿ ನೋಡ್ಬೋದು ನೀವು, ಈ ಮರದ ಚಿಕ್ಕ ಚಿಕ್ಕ ಎಲೆ ನೋಡ್ಬೋದು ನೀವು ಎಷ್ಟು ಚಿಕ್ಕ ಎಲೆ ಇದೆ ಅಂತ. ನಾವು ತುಂಬ ಹಾಕೊಂಡ್ ಬಂದಿರೋದು ಸ್ವಲ್ಪ ದೊಡ್ಡ ಎಲೆ ಆಗಿದಾಗಿತ್ತು. ಇದು ನೋಡ್ಬೋದು ಒಂಥರ ಚಿಕ್ಕ ಎಲೆ. ಕಾಡಲ್ಲಿ ಕಾಳ್ಮೆಣಸಿನ ಬಳ್ಳಿ ಕೂಡ ಇರುತ್ತೆ, ನೀವು ನೋಡ್ಬೋದು ಕಾಳ್ಮೆಣಸಿನ ಬಳ್ಳಿ ಇದು. ಈ ಕಾಳ್ಮೆಣಸಿನ ಬಳ್ಳಿಗಳಿಗೆಲ್ಲ ಕಾಳ್ಮೆಣಸು ಕೂಡ ಹಿಡಿಯುತ್ತೆ. ನಾವೆಲ್ಲ ತೋಟದಲ್ಲೆಲ್ಲ ಕಾಳ್ಮೆಣಸು ಬೆಳಿತೀವಲ್ಲ, ಸೊ ಅದೇ ತರ ಸೇಮ್ ಇರುತ್ತೆ ಈ ಕಾಳ್ಮೆಣಸಿನ ಬಳ್ಳಿ ಕೂಡ. ಕಾಳ್ಮೆಣಸು ಕೂಡ ಹಿಡಿಯುತ್ತೆ. ನಾವು ಮನೇಲಿ ಬೆಳೆಸ್ತೀವಲ್ಲ, ಆ ಕಾಳ್ಮೆಣಸಿನ ಬಳ್ಳಿಗೂ ಮತ್ತೆ ಈ ಕಾಳ್ಮೆಣಸಿನ ಬಳ್ಳಿಗೂ ಕೂಡ ನೋಡ್ಲಿಕ್ಕೆ ಸೇಮ್ ಕಾಣಿಸುತ್ತೆ. ಆದ್ರೆ ಆ ಬಳ್ಳಿಗೂ ಈ ಬಳ್ಳಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ನೋಡ್ಲಿಕ್ಕೆ ಸೇಮ್ ಕಂಡ್ರು ಕೂಡ ಅಂದ್ರೆ ಎಲೆ ಎಲ್ಲ ಸೇಮ್ ಇರುತ್ತೆ. ನಮ್ಮ ಮನೇಲಿ ಬೆಳೆಸ್ತೀವಲ್ಲ ಕಾಳ್ಮೆಣಸಿನ ಬಳ್ಳಿ ಮತ್ತು ಅದಕ್ಕೆ ಎರಡಕ್ಕೂ ಸೇಮ್ ಇರುತ್ತೆ. ಕಾಳ್ಮೆಣಸು ಕೂಡ ಹಿಡಿಯುತ್ತೆ. ಕೃಷಿಯಾಗಿ ಕಾಳ್ಮೆಣಸನ್ನ ಬೆಳೆಸ್ತೀವಲ್ಲ, ಅಷ್ಟು ಪೌಷ್ಟಿಕಾಂಶದಿಂದ ಇದು ಕಾಳ್ಮೆಣಸು ಬಿಡುವುದಿಲ್ಲ. ಯಾಕಂದ್ರೆ ಇದಕ್ಕೆ ಏನು ಗೊಬ್ಬರ ಇರುವುದಿಲ್ಲಲ್ಲ, ಅದಕ್ಕಾಗಿ ಅನ್ಸುತ್ತೆ ಅಷ್ಟೊಂದು ಪೌಷ್ಟಿಕಾಂಶದಿಂದ ಈ ಕಾಳ್ಮೆಣಸು ಬಿಡೋದಿಲ್ಲ. ಇಲ್ಲೇ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಕಾಡಲ್ಲಿ ಹಲಸಿನ ಮರ ಇದೆ, ಅದು ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ.
ಆ ಮರಕ್ಕೆ ಹಲಸಿನಕಾಯಿ ಬಂದಿದೆಯಾ ಇಲ್ವಾ ಅಂತೇಳಿ ನೋಡ್ಕೊಂಡು ಬರೋಣ ಅಂತೇಳಿ. ಯಾಕೆಂದರೆ ಹಲಸಿನಕಾಯಿ ಬಂದರೆ ನೆಕ್ಸ್ಟ್ ದೊಡ್ಡ ಆದ ತಕ್ಷಣ ಹಲಸಿನಕಾಯಿ ತಗೊಂಡು ಹಪ್ಪಳ ಮಾಡುವ ಅಂತ ಹೇಳಿ. ತುಂಬ ದೊಡ್ಡದಾಗಿರೋದು ಮರ, ಇದು ಕಾಡಲ್ಲಿ ಇರೋದು, ಯಾವುದೇ ರೀತಿ ಮನೇಲಿ ನೆಟ್ ಮಾಡಿರೋದಲ್ಲ, ಇದು ದೊಡ್ಡ ಕಾಡಲ್ಲಿ ಇರೋದು. ಇದ್ರದ್ದು ಹಪ್ಪಳ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಆದರೆ ಈ ಸಲ ಅಷ್ಟೊಂದು ಬಂದಿಲ್ಲ, ಸೊ ತುಂಬ ಚಿಕ್ಕದಾಗಿದೆ. ಇನ್ನು ಇದ್ರದ್ದು ಹಪ್ಪಳ ಎಲ್ಲ ಮಾಡಬೇಕಂದ್ರೆ ಸುಮಾರು ಜೂನ್ ತಿಂಗಳಿಗೆ ಆಗ್ಬೋದೇನೋ. ಮಳೆಗಾಲ ಸ್ಟಾರ್ಟ್ ಆದರೆ ಇದ್ರದ್ದು ಹಪ್ಪಳ ಮಾಡೋಕ್ಕಾಗೋದಿಲ್ಲ ಅನ್ಸುತ್ತೆ ಈ ವರ್ಷಕ್ಕೆ. ನೋಡ್ಬೋದು ಚಿಕ್ಕ ಚಿಕ್ಕದಾಗಿ ತುಂಬ ಬಂದಿದೆ, ಅದು ತುಂಬ ಹೈಟಲ್ಲೂ ಕೂಡ ಬಂದಿದೆ. ಆದರೆ ಅದಕ್ಕೆ ತೆಗಿಯೋಕೆ ತುಂಬ ಕಷ್ಟ ಆಗ್ಬೋದು ಈ ಸಲ. ಎಲ್ಲ ಕಡೆನೂ ಸುತ್ತಾಡು ಬಂದ್ಕೊಂಡೆ. ದಾಲ್ಚಿನ್ನಿ ಎಲೆ ಮತ್ತು ಕರಿಬೇವಿನ ಸೊಪ್ಪನ್ನ ಎರಡನ್ನ ತಗೊಂಡು ಬಂದೆ. ಎರಡೇ ಸಿಕ್ಕಿರೋದು, ಮತ್ತೇನು ಕಾಣಿಸ್ಲಿಲ್ಲ ಏನು. ಸೊ ಈ ರಾಮಪತ್ರೆ ಮರನ ತುಂಬ ಕೊಯ್ದಿಟ್ಟಿದ್ದಾಗಿತ್ತು ಅಣ್ಣ, ಅದನ್ನು ಹಾಕಿಬಿಟ್ಟು ಇವಾಗ ನಾವು ತೆಗಿಬೇಕು ಅಲ್ಲ ರಾಮಪತ್ರೆನ. ಆದರೆ ಹೇಗಿರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ನೋಡ್ಬೋದು ನೀವು ಕೆಳಗಡೆ ತುಂಬ ಬಿದ್ದಿದೆ, ಅಷ್ಟೊಂದು ಕಾಣಿಸೋದಿಲ್ಲ ಅನ್ಸುತ್ತೆ. ಕೆಳಗಡೆ ಅಷ್ಟು ಕೂಡ ಎಲೆಗಳು ಬಿದ್ದಿರೋದ್ರಿಂದ ಎಲೆ ಕಲರಲ್ಲೇ ಇದೆ ಅದು ಕೂಡ. ಇಲ್ಲಿ ಅಮ್ಮನ ರಾಮಪತ್ರೆನ ತೆಗಿತಾ ಇದ್ದಾರೆ ಈ ಥರ ಒಡ್ದು. ಇದು ದೊಡ್ಡ ಕಾಯಿ ಥರ ಇರುತ್ತೆ ದೊಡ್ಡದಾಗಿ, ಆ ಸಿಪ್ಪೆನ ತೆಗೆದ್ಬಿಟ್ಟು ಒಳಗಡೆ ಇರುತ್ತೆ. ಅದ್ರ ಬೀಜನೂ ಏನು ಯೂಸಿಗೆ ಬರೋದಿಲ್ಲ, ಮಧ್ಯ ಒಂದು ಕೇಸರಿ ಕಲರಲ್ಲಿ ಕಾಣಿಸುತ್ತಲ್ಲ ಅಷ್ಟೇನೆ ಮಾತ್ರ ತೆಗೆದು ಯೂಸ್ ಮಾಡ್ಕೊತಾರೆ. ಬಾಕಿದೆಲ್ಲನೂ ಕೂಡ ಅದು ವೇಸ್ಟೇಯ. ಬೀಜನೂ ಕೂಡ ಯೂಸ್ ಮಾಡ್ಬೋದು, ಆದರೆ ಅಷ್ಟೊಂದು ಕೂಡ ಯೂಸ್ ಮಾಡೋದಿಲ್ಲ. ಆದರೆ ಒಳಗಡೆ ಇರುತ್ತಲ್ಲ ಕೇಸರಿ ಕಲರಿಂದ, ಅದು ಮಾತ್ರ ರಾಮಪತ್ರೆ ಆಗಿರುತ್ತೆ. ರಾಮಪತ್ರೆ ಬೀಜನ ಈ ಥರ ಅಡ್ಡ ಹಿಡಿದು ಕುಟ್ಟಿ ತೆಗೆದ್ರೆ ಬೀಜನ ತೆಗಿಬಹುದು. ಇಲ್ಲಾಂತಂದರೆ ಮೇಲ್ಗಡೆಯಿಂದ ಕುಟ್ಟಿದ್ರೂ ಕೂಡ ಬೀಜ ತೆಗಿಯೋಕ್ಕಾಗತ್ತೆ. ನಾವು ಈಗ ಈಜಿ ಆಗುತ್ತೆ ಅಂತೇಳಿ ಈ ಥರ ಕುಟ್ಟಿ ನಾವು ತೆಗಿತಾ ಇದ್ದೀವಿ. ಸೊ ಮಧ್ಯದಲ್ಲಿ ಇರುವಂಥದ್ದು ಅಷ್ಟೇ ಮಾತ್ರ ರಾಮಪತ್ರೆ ಇವೆ. ಬೀಜ ಮತ್ತು ಈ ಸಿಪ್ಪೆನಲ್ಲಿ ಯಾವುದಕ್ಕೂ ಯೂಸಿಗೆ ಬರೋದಿಲ್ಲ. ವರ್ಷದಲ್ಲಿ ಒಂದೇ ಸಲ ಇದು ಸೀಸನ್ ಬರೋದು, ಯಾವಾಗ ಬೇಕಾದರೂ ಕೂಡ ಇದು ಸಿಗೋದಿಲ್ಲ. ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳದೊಳಗೆ ಇದನ್ನು ಕೊಯ್ಕೊಂಡು ನಾವು ಸಂರಕ್ಷಣೆ ಮಾಡ್ಕೊಂಡಿದ್ರೆ ಮಾತ್ರ. ನೆಕ್ಸ್ಟ್ ಅಂದರೆ ಇದು ಸಿಗೋದಿಲ್ಲ. ನೆಕ್ಸ್ಟ್ ಅಂದರೆ ಇದು ಹಣ್ಣಾಗ್ಬಿಟ್ಟು ಎಲ್ಲ ಬಿದ್ದೋಗಿರುತ್ತೆ. ಮುಂಚೆ ಅಂತಲೂ ಕೂಡ ಅದು ಜಸ್ಟ್ ಕಾಯಿಯಾಗಿ ಬಿಡ್ತಾ ಇರುತ್ತೆ, ಆಗಲೂ ಕೂಡ ಸಿಗೋದಿಲ್ಲ. ಸೊ ಬೇಸಿಗೆಗಾಲದಲ್ಲೇ ಇದು ನಾವು ತಗೊಂಡು ಮರ ಹತ್ತಿ ನಾವು ಸಂರಕ್ಷಣೆ ಮಾಡಿ ಇಟ್ಕೊಂಡ್ರೆ ಮಾತ್ರ ನಮಗೆ ಸಿಗುತ್ತೆ. ಅಣ್ಣ ಎಲ್ಲ ರಾಮಪತ್ರೆ ಕೊಯ್ದಾಗಿ ಮರನ ಹಿಡ್ದಾಯ್ತು. ಮರದ ಕೆಳಗೆ ಬಿದ್ದಿರುವಂಥ ಎಲ್ಲ ರಾಮಪತ್ರೆನ ಹಾಕಿ ಕುಟ್ಕೊಂಡು ಮನೆಗೆ ಬಂದ್ವಿ. 1 ಅಥವಾ 2 ಬಿಸಿಲಿಗೆ ಇದು ಕರೆಕ್ಟಾಗಿ ಒಣಗಿಸ್ಬೇಕು, ಇಲ್ಲಾಂತಂದರೆ ಬೂಸ್ಟ್ ಬರುತ್ತೆ. ಕರೆಕ್ಟಾಗಿ ಒಣಗಿಸಿ ಗಾಳಿ ಆಡದೇ ಇರುವಂಥ ಜಾಗದಲ್ಲಿ ಇದನ್ನು ಇಟ್ಕೊಂಡ್ರೆ 1 ವರ್ಷ ಆದರೂ ಕೂಡ ಕೆಡೋದಿಲ್ಲ ಇದು. ಯಾವ್ಯಾವ ಮಸಾಲೆ ಪದಾರ್ಥನ ನಮ್ಮ ಮನೇಲಿ ಬೆಳೆಸಿರೋದು ಮತ್ತು ನಾನು ಕಾಡಿಗೆ ಹೋದಾಗ ಸಿಕ್ಕಿರುವಂಥ ಪದಾರ್ಥಗಳನ್ನು ತೋರಿಸ್ತೀನಿ. ಇದು ರಾಮಪತ್ರೆ, ಇದು ಹೋದ ವರ್ಷದಷ್ಟು ಹಾಕು. ಇದು ಕರಿಬೇವನ್ನ ಒಣಸಿಟ್ಕೊಂಡಿರೋದು, ನಾನು ಈ ಥರ ಗಟ್ಟಿಯಾಗಿ ಗರಿಗರಿಯಾಗಿ ಒಣಸಿಟ್ಕೊಂಡಿರೋದು. ಇದು ಜುಮ್ಮನಕಾಯಿ, ಕಾಡಿಗೆ ಹೋದಾಗ ನಮ್ಮ ಅಮ್ಮಗೆ ಸಿಕ್ಕಿರೋದು, ಅದು ತಗೊಂಡು ಬಂದಿರೋದು ನಮ್ಮ ಅಮ್ಮ. ಜುಮ್ಮನಕಾಯಿನೂ ಕೂಡ ತುಂಬ 2-3 ವರ್ಷ ಆಯಿತು ಇದು ತಂದು ಇಟ್ಕೊಂಡಿರೋದು. ಇದು ಜಾಲ್ಚಿನ್ನಿ ಮೊಗ್ಗು, ಇದನ್ನು ಕೂಡ ಕಾಡಿಗೆ ಹೋದಾಗ ನಮ್ಮ ಅಮ್ಮನವ್ರು ಸಿಕ್ಕಿರೋದು, ಬಿದ್ದಿರೋದನ್ನೇ ಹಾಕ್ಕೊಂಡು ಬಂದಿರೋದು. ಅದೇ ನಾವು ಬೆಳೆಸಿರುವಂಥ ಬೋಳ್ಕಾಳು ಮೆಣಸು ಅಂತಂದರೆ ಹಣ್ಣಾಗಿರೋದನ್ನು ನಾವು ಬೋಳ್ಕಾಳು ಮೆಣಸು ಅಂದರೆ ಮನೆ ಈಸಿಗೆ ಈ ಥರ ಮಾಡಿಟ್ಕೊತೀವಿ. ಈ ವರ್ಷ ತೋರಿಸಿದ್ನಲ್ಲ ಹಿಂದಿನ ವೀಡಿಯೋದಲ್ಲೆಲ್ಲ, ಇದು ದಾಲ್ಚಿನ್ನಿ ಎಲೆ ನಾವು ಹೋದ ವರ್ಷ ತಂದು ಇಟ್ಕೊಂಡಿರೋದು. ಜಾಯಿಕಾಯಿ ಬೀಜ, ನಮ್ಮ ಮನೇಲಿ ಜಾಯಿಕಾಯಿ ಮರನೂ ಇದೆ, ಒಂದು ಸ್ವಲ್ಪ ನಾಲ್ಕು ಬಿಟ್ಟಿರೋದು, ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ. ಇದು ಮಸಾಲೆ ಪದಾರ್ಥನ ನಮಗೆ ಮನೇಲೇ ಬೆಳೆಸಿರೋದು ಮತ್ತು ಕಾಡಿಗೆ ಹೋಗೋದಾಗ ಸಿಕ್ಕಿರುವಂಥದ್ದು. ಬಾಕಿದೆಲ್ಲನೂ ಶಾಪಿಗೆ ಹೋಗಿ ಪರ್ಚೇಸ್ ಮಾಡ್ತೀವಿ. ವಿಡಿಯೋನ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.